ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತಂದರೆ ಯೂಸೇಜ್ ಆಫ್ ಸ್ಟ್ರಿಂಗ್ಸ್ ಫಂಕ್ಷನ್ಸ್. ಓಕೆ, ಸೊ ಇಲ್ಲಿ ಸುಮಾರಷ್ಟು ಸ್ಟ್ರಿಂಗ್ ಫಂಕ್ಷನ್ಸ್ಗಳು ಇದ್ದಾವೆ. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ, ಆಯಿತಾ. ಸೊ ಸದ್ಯಕ್ಕೆ ಒಂದು ಟೆಕ್ಸ್ಟ್ನ ಇನ್ಪುಟ್ ಆಗಿ ತೊಗೊಂಡಿದ್ದೀವಿ, ಏನು ಪೈಥಾನ್ ಈಸ್ ಅಮೇಝಿಂಗ್ ಅಂತ ಹೇಳಿ. ಓಕೆನಾ. ಸೊ ಫಸ್ಟ್ ಇವಾಗ ನಾವು ಇದನ್ನ ಪ್ರಿಂಟ್ ಮಾಡಿ ನೋಡೋಣ. ಓಕೆ, ಪ್ರಿಂಟ್ ಟೆಕ್ಸ್ಟ್. ಓಕೆ, ಸೊ ಎಸ್, ಆ್ಯಸ್ ಯೂಶ್ವಲ್ ಔಟ್ಪುಟ್ ಬಂದಿದೆ. ಓಕೆ, ಈಗ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟು ಪ್ರಿಂಟ್ ಈ ಒಂದು ಕೊಟ್ಟಿರುವಂತಹ ಟೆಕ್ಸ್ಟಲ್ಲಿ ಆಲ್ಫಾ ನ್ಯೂಮರಿಕ್ಸ್ ಇದಾವ ಅಂತ ಚೆಕ್ ಮಾಡ್ತೀನಿ. ಓಕೆ, ಈಸ್ ಆಲ್ಫಾ ನ್ಯೂಮರಿಕ್ಸ್ಗಳು ಇದಾವ, ಇದ್ದರೆ ಟ್ರೂ ಅಂತ ಬರಬೇಕು. ಓಕೆ, ಇಲ್ಲ ಅಂತಂದರೆ ಫಾಲ್ಸ್ ಅಂತ ಬರಬೇಕು. ಸೊ ಫಾಲ್ಸ್ ಅಂತ ಬಂದಿದೆ. ಯಾಕೆ? ಸೊ ಆಲ್ಫಾಬೆಟ್ಸ್ ಇದೆ ಮತ್ತು ನ್ಯೂಮರಿಕ್ಸ್ ಇದೆ, ಬಟ್ ಜೊತೆಗೆ ಇಲ್ಲಿ ಏನಾಗಿದೆ, ಸೊ ವಿ ಹ್ಯಾವ್ ಹಿಯರ್ ಬ್ಲ್ಯಾಂಕ್ ಸ್ಪೇಸಸ್ ಆಲ್ಸೋ. ಓಕೆ, ಸೊ ನಾವಿವಾಗ ಈ ಬ್ಲ್ಯಾಂಕ್ ಸ್ಪೇಸಸ್ನ ರಿಮೂವ್ ಮಾಡಬೇಕು. ಯಾವ ರೀತಿ ಮಾಡೋಣ? ಸೊ ರಿಪ್ಲೇಸ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡಿ ಪ್ರೀವಿಯಸ್ಲಿ ಏನಿದೆ ಫಸ್ಟ್ ಅದನ್ನು ಎಂಟ್ರ್ ಮಾಡಬೇಕು. ಸೊ ಫಸ್ಟ್ ಪ್ರೀವಿಯಸ್ಲಿ ಏನಿದೆ, ಬ್ಲ್ಯಾಂಕ್ ಸ್ಪೇಸ್ ಇದೆ, ಕರೆಕ್ಟಾ? ಸೊ ಇದನ್ನು ನಾವೇನು ಮಾಡೋಣ, ನೋ ಸ್ಪೇಸ್ ಥರ ಮಾಡೋಣ. ಓಕೆ, ಸೊ ಇವಾಗ ಏನಾಯ್ತು ಇದು, ಸೊ ಈಗ ಈ ರೀತಿ ಆಯಿತು ನೋಡಿ. ಫಸ್ಟ್ ಟೆಕ್ಸ್ಟ್ನ ಪ್ರಿಂಟ್ ಮಾಡಿದಾಗ ಈ ರೀತಿ ಬಂತು, ಬ್ಲ್ಯಾಂಕ್ ಸ್ಪೇಸಸ್ಗಳೆಲ್ಲ ಹೋಯಿತು. ಓಕೆ, ಸೊ ಇನ್ನೊಂದು ಥರ ತೋರಿಸೋಣ. ಈಗ ಒಂದು ಇಲ್ಲಿ ಹೈಫನ್ ಹಾಕ್ಬೋಣ. ಓಕೆ, ಇವಾಗ ನಡುವೆ ಹೈಫನ್ ಪ್ರಿಂಟ್ ಆಗುತ್ತೆ, ಆಗಿದೆಯಾ? ಸೊ ಎಸ್, ಬಟ್ ನಮಗೆ ಈಗ ಏನು, ನಮಗೆ ಈಗ ಸದ್ಯಕ್ಕೆ ನಮ್ಮ ರಿಕ್ವೈರ್ಮೆಂಟ್ಗೆ ಯಾವುದೇ ರೀತಿಯಂತಹ ಸ್ಪೇಸಸ್ಗಳು ನಮಗೆ ಬೇಡ. ಸೊ ಹಾಗಾಗಿ ಈಗೇನಾಯಿತು, ಆಲ್ಫಾ ನ್ಯೂಮರಿಕ್ ಹೌದಾ ಅಂತ ಅಂದರೆ ಟ್ರೂ ಅಂತ ಬಂದಿದೆ. ಸೊ ಹಾಗಿದ್ರೆ ನಾವಿವಾಗ ಏನು ಮಾಡೋಣ, ಇದರಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ ಮತ್ತು ಎಷ್ಟು ಡಿಜಿಟ್ಸ್ ಇದೆ ಅಂತ ಹೇಳಿ ನಾವು ಪ್ರಿಂಟ್ ಮಾಡೋಣ. ಓಕೆ, ಕೌಂಟ್ ಮಾಡಿ ಪ್ರಿಂಟ್ ಮಾಡೋಣ. ಸೊ ಅದಕ್ಕೆ ನಾವು ಈ ಎರಡು ಫಂಕ್ಷನ್ನ ಯೂಸ್ ಮಾಡೋಣ, ಸರಿನಾ? ಸೊ ಈಗ ಕೌಂಟ್ ಆಲ್ಫಾಬೆಟ್ಸ್ ಈಕ್ವಲ್ ಟು 0. ಅದೇ ಥರ ಕೌಂಟ್ ಡಿಜಿಟ್ಸ್ ಈಕ್ವಲ್ ಟು ಎಷ್ಟಿದೆ, ಅದು ಕೂಡ 0 ಇದೆ. ಓಕೆ, ಸೊ ಜೊತೆಗೆ ಹಾಗೆ ಏನು ಮಾಡೋಣ, ಆಲ್ಫಾಬೆಟ್ಸ್ನ ಪ್ರಿಂಟ್ ಕೂಡ ಮಾಡೋಣ, ಹೌದಾ, ಯಾವುದ್ಯಾವುದು ಅಂತ ಹೇಳಿ. ಆಲ್ಫಾಬೆಟ್ಸ್ ಈಕ್ವಲ್ ಟು ಎಂಟಿ ಇರಲಿ. ಸೊ ಅದೇ ಥರ ಇವಾಗ ನೆಕ್ಸ್ಟು ಡಿಜಿಟ್ಸ್, ಇದು ಕೂಡ ಎಂಟಿ ಇರಲಿ, ಸರಿನಾ? ಸೊ ಈ ಟೆಕ್ಸ್ಟ್ ಒಳಗೆ ಪ್ರತಿಯೊಂದು ಕ್ಯಾರೆಕ್ಟರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊತ ಹೋಗ್ಬೇಕಲ್ವ. ಸೊ ಫಾರ್ ಕ್ಯಾರ್ ಇನ್ ಟೆಕ್ಸ್ಟ್. ಓಕೆ, ಸೊ ಎಸ್, ಇವಾಗ ಇಫ್ ಪ್ರತಿಯೊಂದು ಕ್ಯಾರ್, ಫಸ್ಟ್ ಯಾವ ಕ್ಯಾರ್ ಬರುತ್ತೆ, ಪಿ ಅಲ್ವಾ. ಸೊ ಕ್ಯಾರ್ ಡಾಟ್ ಈಸ್ ಆಲ್ಫಾ, ಇದೇನಾದರೂ ಆಲ್ಫಾಬೆಟ್ ಆಗಿತ್ತು ಅಂತಂದರೆ ಏನಾಗಲಿ, ನಮಗೆ ಕೌಂಟ್ ಆಲ್ಫಾಬೆಟ್ಸಲ್ಲಿ ಇಂಕ್ರಿಮೆಂಟ್ ಆಗಲಿ, ಈಕ್ವಲ್ ಟು ಕೌಂಟ್ ಆಲ್ಫಾಬೆಟ್ಸ್ ಪ್ಲಸ್ 1 ಆಗಲಿ. ಹಾಗೆ ಆಲ್ಫಾಬೆಟ್ಸ್ ಒಳಗಡೆ ಪ್ರತಿಯೊಂದನ್ನು ಕೂಡ ನಾವು ಎಂಟ್ರ್ ಮಾಡ್ತಾ ಹೋಗೋಣ, ಆಲ್ಫಾಬೆಟ್ಸ್ ಪ್ಲಸ್ 1 ಆ್ಯಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಅದೇ ಥರ ನೆಕ್ಸ್ಟು ಎಲಿಫ್ ಅಕಸ್ಮಾತ್ ಕೊಟ್ಟಿರೋಂಥ ಕ್ಯಾರೆಕ್ಟರ್ ಏನಾದರೂ ಈಸ್ ಡಿಜಿಟ್, ಸೊ ಡಿಜಿಟ್ಸನ್ನ ನಾವು ಚೆಕ್ ಮಾಡಬೇಕು ಅಂತ ಅಂದರೆ ಈಸ್ ಡಿಜಿಟನ್ನ ಯೂಸ್ ಮಾಡ್ತೀವಿ. ಓಕೆ, ಆಗಿತ್ತು ಅಂತ ಅಂದರೆ ಕೌಂಟ್ ಡಿಜಿಟ್ಸ್ ಪ್ಲಸ್ ಈಕ್ವಲ್ ಟು, ಸೊ ಇದು ಕೂಡ ಬರುತ್ತೆ, ಇದು ಕೂಡ ಒಂದೇ, ಇದು ಕೂಡ ಒಂದೇ. ಓಕೆ, ಡಿಜಿಟ್ಸ್ ನೆಕ್ಸ್ಟು ಡಿಜಿಟ್ಸ್ ಈಕ್ವಲ್ ಟು ಪ್ಲಸ್ ಈಕ್ವಲ್ ಟು 1. ಓಕೆ, ಸೊ ವೇಟ್, ಇಲ್ಲಿ ಕ್ಯಾರ್ ಆಗಬೇಕಿದು, ಯಾಕೆಂದರೆ ನಾವು ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡ್ತಾ ಇರೋದು, ಇಲ್ಲಿ 1 ಆಗಬೇಕು. ಸೊ ಇದು ಡಿಜಿಟ್ಸ್ ಪ್ಲಸ್ ಡಿಜಿಟ್ ಈಕ್ವಲ್ ಟು ಕ್ಯಾರ್, ಕರೆಕ್ಟಾ? ಸೊ ಈಗ ಪ್ರಿಂಟ್ ಮಾಡಿ ನೋಡೋಣ. ಪ್ರಿಂಟ್ ಫಸ್ಟ್ ಏನು ಮಾಡೋಣ, ಫಸ್ಟು ಯಾವುದ್ಯಾವುದು ಆಲ್ಫಾಬೆಟ್ಸ್ ಅಂತ ಹೇಳಿ ನಮಗೆ ಗೊತ್ತಾಗಲಿ, ನಂತರದಲ್ಲಿ ಅದನ್ನು ಕೌಂಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಪ್ರಿಂಟ್ ಡಿಜಿಟ್ಸ್ ಕಾಮ ಕೌಂಟ್ ಡಿಜಿಟ್ಸ್. ಓಕೆ, ಸೊ ಈಗ ಪ್ರಿಂಟ್ ಮಾಡೋಣ. ಓಕೆ, ಪೈಥಾನ್ ಈಸ್ ಅಮೇಝಿಂಗ್. ಈ ಪೈಥಾನ್ 1 2 3 ಈಸ್ ಅಮೇಝಿಂಗ್ ಅನ್ನೋದರಲ್ಲಿ ಪೈಥಾನ್ ಈಸ್ ಅಮೇಝಿಂಗ್ ಅನ್ನೋದು ಇಷ್ಟು ಆಲ್ಫಾಬೆಟ್ಸು, ಅದು ಎಷ್ಟಿದೆ, 15 ಇದೆ. ಆಮೇಲೆ 1 2 3 ಅನ್ನೋದೇನು ಡಿಜಿಟ್ಸು, ಅವು ಎಷ್ಟಿದ್ದಾವೆ, 3 ಇದ್ದಾವೆ, ಕರೆಕ್ಟಾ? ಓಕೆ, ನೆಕ್ಸ್ಟು ಈ ಒಂದು ಟೆಕ್ಸ್ಟನ್ನು ನಾವು ಲೋವರ್ ಕೇಸ್ಗೆ ಮತ್ತು ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡೋಣ. ಓಕೆ, ಕನ್ವರ್ಟ್ ಮಾಡಿ ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟ್ ಟೆಕ್ಸ್ಟ್ dot lower
ಅದೇ ರೀತಿ ಪ್ರಿಂಟ್ ಟೆಕ್ಸ್ಟ್ ಡಾಟ್ ಅಪ್ಪರ್. ಓಕೆ, ಸೊ ಈಗ ಏನಾಯಿತು, ಸೊ ಎರಡೂ ವರ್ಕ್ ಆಗಿದೆ. ಏನು, ಸೊ ನಮ್ಮ ಟೆಕ್ಸ್ಟು ಕಂಪ್ಲೀಟ್ ಲೋವರ್ ಡಿಜಿಟ್ಸಲ್ಲಿ ಪ್ರಿಂಟ್ ಆಗಿದೆ ಮತ್ತು ಲೋವರ್ ಕೇಸಲ್ಲಿ, ಕಂಪ್ಲೀಟು ಅಪ್ಪರ್ ಕೇಸಲ್ಲಿ ಪ್ರಿಂಟ್ ಆಗಿದೆ. ಓಕೆ, ಸೊ ಒಂದು ಗೊತ್ತಿರಲಿ ಏನಂತ ಅಂದರೆ, ಇಲ್ಲಿ ನೋಡಿ ನಾವು ಒಂದ್ಸಲ ಆಲ್ರೆಡಿ ಫಸ್ಟ್ ಇಲ್ಲಿ ಟೆಕ್ಸ್ಟ್ನ ಪ್ರಿಂಟ್ ಮಾಡಿದ್ದೀವಿ, ಕರೆಕ್ಟಾ? ಸೊ ಒರಿಜಿನಲ್ ಟೆಕ್ಸ್ಟು ಹೇಗಿದೆ ಹಾಗೇ ಇದೆ. ಓಕೆ, ಇದು ಯಾವುದೇ ರೀತಿ ಇಲ್ಲಿ ಬದಲಾವಣೆ ಆಗಿಲ್ಲ ನೋಡಿ. ಓಕೆ, ನಾವು ಪ್ರಿಂಟ್ ಮಾಡಬೇಕಾದ್ರೆ ಮಾತ್ರ ನಮಗೆ ಲೋವರ್ ಬೇಕಾ ಲೋವರ್ ಮಾಡ್ಕೊಂಡಿದ್ದೀವಿ, ಅಪ್ಪರ್ ಬೇಕಾ ಅಪ್ಪರ್ನ ಮಾಡ್ಕೊಂಡಿದ್ದೀವಿ. ಸೊ ಓಕೆ, ಇದೇ ಥರ ನಾವಿವಾಗ ಇನ್ನೊಂದು ಥರ ಚೆಕ್ ಮಾಡೋಣ. ಏನು, ಇಲ್ಲೇ ಮಾಡೋಣ. ಏನು, ಸೊ ಇದರಲ್ಲಿ ಕೊಟ್ಟಿರೋಂಥ ಎಲ್ಲ ಕ್ಯಾರೆಕ್ಟರು ಕೂಡ ಲೋವರ್ ಕೇಸಲ್ಲೇ ಇದೆಯಾ ಅಂತ ಹೇಳಿ. ಓಕೆ, ಸೊ ಲೋವರ್ ಕೇಸಲ್ಲಿ ಇದೆಯಾ? ಇಲ್ಲ, ಫಾಲ್ಸ್. ಬಿಕಾಸ್ ನಡುವೆ ಒಂದೊಂದು ಅಪ್ಪರ್ ಕೂಡ ಇದೆ. ಸೊ ಅದೇ ಥರ ಇದನ್ನ ಈಸ್ ಅಪ್ಪರ್, ಸೊ ಎರಡೂ ಕೂಡ ಫಾಲ್ಸ್. ಓಕೆನಾ? ಯಾಕೆ ಅಂತಂದರೆ ನಡುವೆ ಒಂದೊಂದು ಲೋವರ್ ಇದೆ, ಒಂದೊಂದು ಅಪ್ಪರ್ ಇದೆ. ಓಕೆ, ಅದಕ್ಕೆ ನಾವೇನು ಮಾಡೋಣ ಅಂತಂದರೆ, ಇವಾಗ ನಮಗೆ ಮುಂದೆ ಫಾರ್ವರ್ಡ್ ಮುಂದೆ ಕೂಡ ಬೇಕು, ಅದಕ್ಕೋಸ್ಕರ ಈ ರಿಪ್ಲೇಸನ್ನು ಇರಲಿ, ಈಗ ಸದ್ಯಕ್ಕೆ ಇದು ಬೇಡ. ಓಕೆ, ಸೊ ನಾವೀಗ ಏನು ಮಾಡೋಣ ಅಂತಂದರೆ, ಈ ಒರಿಜಿನಲ್ ಸ್ಟ್ರಿಂಗ್ನೇ ನಾವು ಲೋವರ್ ಕೇಸಲ್ಲಿ ಮಾಡ್ಕೊಂಬೋಣ. ಓಕೆ, ಸೊ ಮೀನ್ಸ್ ಈಗ ಟೆಕ್ಸ್ಟಲ್ಲಿ ನಮಗೆ ಈಗ ಪ್ರಿಂಟ್ ಆಯಿತು ಅಂತಂದರೆ ಕಂಪ್ಲೀಟ್ ಲೋವರ್ ಕೇಸಲ್ಲಿ ಇರುತ್ತೆ. ಓಕೆ, ಸೊ ಎಸ್, ಇಲ್ಲಿ ನೋಡಿ ಫಸ್ಟು. ಸೊ ಇದೇನಾಗಿದೆ, ಕಂಪ್ಲೀಟ್ ಲೋವರ್ ಕೇಸಲ್ಲಿ ಇದೆ. ಸೊ ಹಾಗಾಗಿ ಈಗ ನಮಗೆ ಈಸ್ ಲೋವರು ಟ್ರೂ ಆಗೇ ಆಗುತ್ತೆ. ಓಕೆ, ಈಸ್ ಲೋವರ್ ಟ್ರೂ ಆಗಿದೆ. ಎಸ್, ಸೊ ಬಟ್ ಅದೇ ಈಸ್ ಅಪ್ಪರ್ ಇದೆಯಾ? ಇಲ್ಲ, ಫಾಲ್ಸ್. ಬಿಕಾಸ್ ಕಂಪ್ಲೀಟ್ಲಿ ನಾವೇ ಲೋವರ್ ಕೇಸಾಗಿ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಎಸ್, ಈಗ ನನಗೆ ಗೊತ್ತಾಯಿತು ಏನಂತಂದರೆ, ಈಗ ಈಸ್ ಆಲ್ಫಾ ನ್ಯೂಮರಿಕ್ ಅನ್ನೋದು ಮತ್ತೆ ಫಾಲ್ಸ್ ಬರುತ್ತೆ, ಬಿಕಾಸ್ ಇಲ್ಲಿ ಬ್ಲ್ಯಾಂಕ್ ಸ್ಪೇಸಸ್ ಇದೆ. ಓಕೆ, ಬಟ್ ನಮಗೆ ಅದು ತಿಳಿತು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಓಕೆ, ಈಗ ನೆಕ್ಸ್ಟು ನಾವೇನು ಮಾಡೋಣ, ಒಂದು ಪರ್ಟಿಕ್ಯುಲರ್ ಇವಾಗ ಯಾವುದಿಲ್ಲಿ ಡಬಲ್ ಟೈಮ್ ಆಗಿದೆ, ಸೊ ಎ ಅನ್ನೋದು 2 ಸಲ ಬಂದಿದೆ ಅಲ್ವಾ? ಸೊ ಅದಕ್ಕೆ ನಾವೇನು ಮಾಡೋಣ, ಇವಾಗ ಎನ ಎಷ್ಟು ಸಲ ಇದೆ ಅಂತ ನೋಡೋಣ. ಟೆಕ್ಸ್ಟ್ ಡಾಟ್ ಕೌಂಟ್ ಎ. ಓಕೆ, ಸೊ ಎ ಈಗ ಎಷ್ಟು ಸಲ ರಿಪೀಟ್ ಆಗಿದೆ? 2 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ದಿಸ್ ಈಸ್ ದ ಯೂಸೇಜ್ ಆಫ್ ಕೌಂಟ್ ಫಂಕ್ಷನ್. ಅದೇ ಥರ ನಾವಿವಾಗ ಏನು ಮಾಡೋಣ, ಏನೇ ತೊಗೊಳ್ಳೋಣ, ಬಿಕಾಸ್ 2 ಟೈಮ್ ರಿಪೀಟ್ ಆಗಿರೋದ್ರಿಂದ ಇದರದ್ದು ಇಂಡೆಕ್ಸ್ನ ಕಂಡುಹಿಡಿಯೋಣ. ಓಕೆ, ಏದು ಇಂಡೆಕ್ಸ್ ಏನು? ಸೊ ಏದು ಇಂಡೆಕ್ಸ್ ಎಷ್ಟು? 13. ಓಕೆ, ಸೊ ಯಾಕೆ 13? ಈಗ ಇಲ್ಲಿ ನೋಡಿ, ಎ 2 ಟೈಮ್ಸ್ ಬಂದಿದೆ. ಸೊ ಫಸ್ಟ್ ನಾವಿಲ್ಲಿ ಒಂದ್ಸಲ ಮ್ಯಾನ್ಯಲಿ ಕೌಂಟ್ ಮಾಡ್ಬೋಣ. 0 1 2 3 4 5 6 7 8 9 10 11 12 13. ಓಕೆ, 14 ಆದಮೇಲೆ 15ಅಲ್ಲೂ ಕೂಡ ಎ ಇದೆ. ಸೊ ಅಲ್ಲಿಗೆ ಈ ಇಂಡೆಕ್ಸ್ ಅನ್ನೋ ಒಂದು ಫಂಕ್ಷನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಅಂದರೆ, ಇಟ್ ಬ್ರಿಂಗ್ಸ್ ದಿ ಫಸ್ಟ್ ಅಕರೆನ್ಸ್ ಆಫ್ ದಿ, ಇಟ್ ಟೇಕ್ಸ್ ದಿ ಇಂಡೆಕ್ಸ್ ಆಫ್ ದಿ ಫಸ್ಟ್ ಅಕರೆನ್ಸ್. ಓಕೆ, ಸೊ ಇವಾಗ ಎ ಅನ್ನೋದು ನಮಗೆ 15th ಇಂಡೆಕ್ಸಲ್ಲೂ ಇದೆ, 13 ಇಂಡೆಕ್ಸಲ್ಲೂ ಇದೆ. ಬಟ್ ಇದು ನಮಗೆ ಪ್ರಿಂಟ್ ಮಾಡೋದು ಫಸ್ಟ್ ಅಕರೆನ್ಸಿಂದು ಮಾತ್ರ. ಓಕೆ, ಸೊ ನೆಕ್ಸ್ಟ್ ಏನು, ಕ್ಯಾಪಿಟಲೈಸ್ ಮತ್ತು ಟೈಟಲ್. ಓಕೆ, ಎರಡು ಕೂಡ ಸಿಮಿಲರೇ, ಬಟ್ ಒಂದು ಸ್ಮಾಲ್ ಚೇಂಜು. ಏನು, ಪ್ರಿಂಟ್ ಟೆಕ್ಸ್ಟ್ ಡಾಟ್ ಕ್ಯಾಪಿಟಲೈಸ್. ಓಕೆ, ಸೊ ಇವಾಗ ನಮಗೆ ಕಂಪ್ಲೀಟ್ ನಮ್ಮ ಮೊದಲು ನೆನಪಿರಲಿ, ಕಂಪ್ಲೀಟ್ ನಮ್ಮ ಇನ್ಪುಟ್ ಏನಿದೆ ಲೋವರ್ ಕೇಸಲ್ಲಿದೆ. ಓಕೆ, ನಾನು ಕ್ಯಾಪಿಟಲೈಸು ಕೂಡ ಪ್ರಿಂಟ್ ಮಾಡ್ತೀನಿ, ಲೋವರ್ ಕೂಡ ಇದು ಟೈಟಲ್ ಕೂಡ ಒಂದು ಸರ್ತಿಗೆ ಪ್ರಿಂಟ್ ಮಾಡ್ತೀನಿ. ಓಕೆನಾ? ಸೊ ಎಸ್, ಏನು ಡಿಫ್ರೆನ್ಸು ಕ್ಯಾಪಿಟಲೈಸ್ ಮತ್ತು ಟೈಟಲ್ಗೆ ಅಂತ ಅಂದರೆ ಇದೆ. ಏನು, ಕ್ಯಾಪಿಟಲೈಸ್ನ ಯೂಸ್ ಮಾಡಿದಾಗ ನಿಮಗೆ ಒಂದು ಸೆಂಟೆನ್ಸಿನ ಫಸ್ಟ್ ಲೆಟ್ರ್ ಮಾತ್ರ ನಿಮಗೆ, ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ನಿಮಗೆ ಕ್ಯಾಪಿಟಲ್ ಆಗಿರುತ್ತೆ. ಓಕೆ, ಇನ್ನು ಉಳಿದಿದ್ದೆಲ್ಲ ಸ್ಮಾಲ್ ಇರುತ್ತೆ. ಅದೇ ನೀವು ಟೈಟಲ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನಿಮಗೆ, ಸೊ ಒಂದು ವರ್ಡಿನ ಪ್ರತಿ ಫಸ್ಟ್ ಕ್ಯಾರೆಕ್ಟರು ಕೂಡ ನಿಮಗೆ ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ. ಓಕೆ, ಸೊ ಎಸ್, ನೆಕ್ಸ್ಟು ಸ್ಟಾರ್ಟ್ಸ್ ವಿತ್ ಮತ್ತು ಎಂಡ್ಸ್ ವಿತ್. ಓಕೆ, ಸೊ ಪ್ರಿಂಟ್ ಟೆಕ್ಸ್ಟ್ ಡಾಟ್ ಸ್ಟಾರ್ಟ್ಸ್ ವಿತ್. ಓಕೆ, ಈಗ ನಮ್ಮ ಟೆಕ್ಸ್ಟು PY ಇಂದ ಸ್ಟಾರ್ಟ್ ಆಗ್ತಿದೆಯಾ ಅಂತ ನೋಡೋಣ. ಫಾಲ್ಸ್. ಆ್ಯಕ್ಚುಲಿ ಟ್ರೂ ಅಲ್ವಾ? ಯಾಕೆ ಫಾಲ್ಸ್ ಆಯ್ತಿದ್ದು? ಯಾಕೆ ಅಂತ ಅಂದರೆ ನಮ್ಮ ಇನ್ಪುಟ್ಟು ಸ್ಮಾಲಲ್ಲಿ ಇದೆ, ಸ್ಮಾಲ್ ಲೋವರ್ ಕೇಸಲ್ಲಿದೆ. ಸೊ ಅದೇ ನಾನು ಇವಾಗ ಇದನ್ನ ಸ್ಮಾಲ್ ಲೆಟ್ರ್ ಮಾಡಿಕೊಂಡ್ರೆ ಟ್ರೂ. ಓಕೆ, ಇದೇ ರೀತಿ ಪ್ರಿಂಟ್ ಟೆಕ್ಸ್ಟ್ ಡಾಟ್ ಎಂಡ್ಸ್ ವಿತ್, ಯಾವುದ್ರ ಮೂಲಕ ಕೊಡೋಣ ಈಗ? ಅಮೇಝಿಂಗ್ ಅಲ್ವಾ? ಸೊ ಜಿಂಗ್ ಕೊಡೋಣ. ಓಕೆ, ಜಿಂಗ್ ಥ್ರೂ ಎಂಡ್ ಆಗ್ತಿದೆಯಾ ಇದು? ಎಸ್, ಟ್ರೂ.
ಅದೇ ಇವಾಗ ಏನು ಮಾಡೋಣ ಗೊತ್ತಾ, ಅಮೇಜಿಂಗ್ ಆದಮೇಲೆ ಒಂದು ಬ್ಲ್ಯಾಂಕ್ ಸ್ಪೇಸ್ ಬೇಡ, ಇಲ್ಲೂ ಕೂಡ ಅದೇ ರೀತಿ ಬೇಡ. ಸೊ ಇವಾಗ ಕೂಡ ಟ್ರೂ. ಇವಾಗ ನಾನದೇ ಬ್ಲ್ಯಾಂಕ್ ಸ್ಪೇಸ್ನ ತೆಗೆದ್ರೆ ಏನಾಗುತ್ತೆ, ಫಾಲ್ಸ್, ಬಿಕಾಸ್ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇದೆ, ಇಲ್ಲಿಲ್ಲ. ಓಕೆ, ಹಾಗಿದ್ರೆ ಈ ಥರ ಒಂದು ಟ್ರೈ ಮಾಡೋಣ. ಸೊ ಲಾಸ್ಟಿಗೆ ಒಂದು ಬ್ಲ್ಯಾಂಕ್ ಸ್ಪೇಸ್ ಅಷ್ಟೇ ಬಿಟ್ಬಿಡೋಣ, ಎಂಡ್ಸ್ ವಿತ್ ಬ್ಲ್ಯಾಂಕ್ ಸ್ಪೇಸಾ ಅಂತ ಚೆಕ್ ಮಾಡೋಣ. ಸೊ ಟ್ರೂ. ಓಕೆ, ಸೊ ನೆಕ್ಸ್ಟ್ ಏನು, ಸ್ಟ್ರಿಪ್ ಫಂಕ್ಷನ್. ಹೌದಾ? ಸೊ ಸ್ಟ್ರಿಪ್ ಫಂಕ್ಷನ್ಗೆ ಏನು ಮಾಡೋಣ ಅಂತಂದರೆ, ಇದನ್ನು ಮೀನ್ಸ್ ಈ ಟೆಕ್ಸ್ಟನ್ನು ನಾವು ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಟೆಕ್ಸ್ಟ್ 2 ಈಕ್ವಲ್ ಟು ಜಾವಾ ಈಸ್ ಎವರ್ ಗ್ರೀನ್ ಅಂತ ಒಂದು ಟೆಕ್ಸ್ಟನ್ನು ತೊಗೊಳ್ಳೋಣ. ಈಗ ನಾನು ಇದನ್ನ ಪ್ರಿಂಟ್ ಮಾಡ್ತೀನಿ, ಪ್ರಿಂಟ್ ಟೆಕ್ಸ್ಟ್ 2. ಓಕೆ, ಸೊ ಈಗ ಇದು ಪ್ರಿಂಟ್ ಆಗಿದೆ. ಸೊ ನಾವು ಇವಾಗ ಏನು ಮಾಡ್ತೀನಿ ಅಂತಂದರೆ, ಸೊ ಇಲ್ಲೊಂದು ಸ್ವಲ್ಪ ಸ್ಪೇಸು, ಇಲ್ಲೊಂದು ಸ್ವಲ್ಪ ಸ್ಪೇಸು, ಹಾಗೆ ಇಲ್ಲೊಂದು ಚೂರು ಸ್ಪೇಸು, ಈ ಥರ ಎಲ್ಲ ಮಾಡ್ತೀನಿ. ಈಗ ಇದನ್ನ ಪ್ರಿಂಟ್ ಮಾಡೋಣ. ಸೊ ಇದೇ ರೀತಿಯೇ ಪ್ರಿಂಟ್ ಆಗಿದೆ. ಓಕೆ, ಸೊ ನಮಗೆ ಎಲ್ಲೆಲ್ಲಿ ನಾವು ಸ್ಪೇಸ್ ಬಿಟ್ಟಿದ್ವೋ, ಸೊ ಇಲ್ಲೂ ಕೂಡ ನೋಡಿ ಈ ಸ್ಪೇಸ್ ಕೂಡ ಬಿಟ್ಟಿದೆ, ಇಷ್ಟು ಸ್ಪೇಸ್ ಕೂಡ ಬಿಟ್ಟಿದೆ ಅಲ್ವಾ. ಸೊ ಇದೇ ನಾನಿವಾಗ ಸ್ಟ್ರಿಪ್ನ ಫಂಕ್ಷನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ಟ್ರಿಪ್. ಓಕೆ, ಸೊ ಇವಾಗ ಏನಾಗಿದೆ, ನಮಗೆ ಇಲ್ಲಿದೆಯಲ್ಲ ಈ ಟ್ರೈಲಿಂಗ್ ಸ್ಪೇಸಸ್ಸು ಮತ್ತು ಲೀಡಿಂಗ್ ಸ್ಪೇಸಸ್ಸು ರಿಮೂವ್ ಆಗಿದೆ, ಕರೆಕ್ಟಾ? ಮತ್ತು ಈ ಒಂದು ವರ್ಡ್ ಟು ವರ್ಡ್ ಮಧ್ಯೆ ಇರುವಂಥ ಸ್ಪೇಸು ಯಾವುದೂ ಕೂಡ ರಿಮೂವ್ ಆಗಿಲ್ಲ, ಅದು ಹೇಗಿದೆ ಹಾಗೇ ಇದೆ. ಬಟ್ ಸ್ಟ್ರಿಪ್ ಫಂಕ್ಷನ್ನ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಇಟ್ ರಿಮೂವ್ಸ್ ದಿ ಟ್ರೈಲಿಂಗ್ ಸ್ಪೇಸಸ್ ಆ್ಯಂಡ್ ಆಲ್ಸೋ ಲೀಡಿಂಗ್ ಸ್ಪೇಸಸ್. ಓಕೆ, ಐ ರಿಪೀಟ್, ಇಟ್ ರಿಮೂವ್ಸ್ ದಿ ಟ್ರೈಲಿಂಗ್ ಸ್ಪೇಸಸ್ ಆ್ಯಂಡ್ ಆಲ್ಸೋ ದಿ ಲೀಡಿಂಗ್ ಸ್ಪೇಸಸ್. ಓಕೆ, ಸೊ ಇದು ಸ್ಟ್ರಿಪ್ ಫಂಕ್ಷನ್ದಾಗಿತ್ತು. ಓಕೆ, ನೆಕ್ಸ್ಟು ಸ್ಪ್ಲಿಟ್ ಮತ್ತು ಜಾಯಿನ್. ಓಕೆ, ಸೊ ಎಸ್, ಇವಾಗ ಇನ್ನೊಂದು ಟೆಕ್ಸ್ಟ್ ತೊಗೊಳ್ಳೋಣ. ಓಕೆ, ಟೆಕ್ಸ್ಟ್ 3 ಈಕ್ವಲ್ ಟು JS ಈಸ್ ಎವ್ರಿವೇರ್ ಅಂತ ತೊಗೊಳ್ಳೋಣ. ಓಕೆ, ಈಗ ಇದನ್ನು ನಾವು ಪ್ರಿಂಟ್ ಮಾಡೋಣ, ಪ್ರಿಂಟ್ ಟೆಕ್ಸ್ಟ್ 3. ಸೊ ಎಸ್, ಪ್ರಿಂಟ್ ಆಗಿದೆ. ಓಕೆ, ಇದ್ರ ಟೈಪ್ ಕೂಡ ಪ್ರಿಂಟ್ ಮಾಡೋಣ. ಓಕೆ, ಸೊ ನಮಗೆ ಗೊತ್ತು, ನಾವು ಸ್ಟ್ರಿಂಗ್ ತೊಗೊಳ್ಳೋಣ ಅಂತ ಹೇಳಿರೋದ್ರಿಂದ ಇದು ಸ್ಟ್ರಿಂಗೇ. ಸೊ ಟೈಪ್ ಆಫ್ ಟೆಕ್ಸ್ಟ್ 3, ಎಸ್, ಕ್ಲಾಸ್ str. ಓಕೆ, ಸೊ ನಾನಿವಾಗ ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಸೊ ಯಾವ ಥರ ಸ್ಪ್ಲಿಟ್ ಮಾಡ್ತೀನಿ ಅಂತಂದರೆ, ಎಲ್ಲೆಲ್ಲಿ ನನಗೆ ಸ್ಪೇಸ್ ಇದೆಯಲ್ಲ ಅದೆಲ್ಲ ಸ್ಪ್ಲಿಟ್ ಆಗಲಿ. ಓಕೆ, ಸೊ ಇವಾಗ ಇದೇನಾಗುತ್ತೆ ಅಂತಂದರೆ, ಈಗ ಇದು ಲಿಸ್ಟಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ನಮಗೆ ಔಟ್ಪುಟ್ ಈ ರೀತಿ ಬರುತ್ತೆ. ಓಕೆ, JS ಕಾಮಾ ಈಸ್ ಕಾಮಾ ಎವ್ರಿವೇರ್, ಈ ಥರ ನಮಗೆ ಔಟ್ಪುಟ್ ಬರುತ್ತೆ ಇವಾಗ. ಓಕೆ, ನೋಡೋಣ. ಸೊ ಎಸ್, ಸೊ ಜೊತೆಗೆ ಇಲ್ಲಿ ಮತ್ತೊಂದು ನಾವು ಅಬ್ಸರ್ವ್ ಮಾಡ್ಬೋದು, ಏನು ಅಂತಂದರೆ, ಈವನ್ ಇದರ ಟೈಪ್ ಕೂಡ ಚೇಂಜ್ ಆಯಿತು. ಏನಾಯಿತು, ಈಗ ಕ್ಲಾಸ್ ಲಿಸ್ಟ್ ಆಯಿತು. ಓಕೆ, ಸೊ ಸ್ಪ್ಲಿಟ್ ಆಪರೇಟರಿಂದ ನಮಗೆ ಈ ರೀತಿ ಯೂಸ್ ಆಗುತ್ತೆ. ಓಕೆ, ಇದು ನಿಮಗೆ ಮುಂದೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂತಂದರೆ, ಇದನ್ನು ಲೈಕ್ ಈಗ ಇದು ಲಿಸ್ಟ್ ಫಾರ್ಮೆಟಲ್ಲಿ ಆಗಿದೆಯಲ್ಲಪ್ಪ. ಸೊ ಇದನ್ನು ನಾವೇನು ಮಾಡೋಣ ಅಂತಂದರೆ, ಆ್ಯಸ್ ಯೂಶ್ವಲ್ ಸ್ಟ್ರಿಂಗ್ ಫಾರ್ಮೆಟ್ಗೆ ತರೋಣ. ಸೊ ಅದಕ್ಕೇನು ಮಾಡೋಣ, ಟೆಕ್ಸ್ಟ್ 4 ಅಂತ ಒಂದು ತೊಗೊಂಡು, ನಮ್ಗೆ ಏನಾಗಲಿ ಮೊದಲಿನ ಥರ ಇಲ್ಲಿ ಬ್ಲ್ಯಾಂಕ್ ಸ್ಪೇಸಸ್ಸೇ ಇರಲಿ, ಡಾಟ್, ಅದಕ್ಕೆ ನಾವೇನು ಮಾಡೋಣ, ಜಾಯಿನ್ ಆಪ್ರೇಟರ್ನ ಯೂಸ್ ಮಾಡೋಣ. ಸೊ ಯಾವುದನ್ನ ಜಾಯಿನ್ ಮಾಡಬೇಕು, ಟೆಕ್ಸ್ಟ್ 3ನ ಜಾಯಿನ್ ಮಾಡಬೇಕು, ಕರೆಕ್ಟಾ? ಜೊತೆಗೆ ಅದನ್ನೇನು ಮಾಡೋಣ, ಪ್ರಿಂಟ್ ಟೆಕ್ಸ್ಟ್ 4ನ ಮಾಡೋಣ. ಸೊ ಎಸ್, ಇವಾಗ ಏನಾಯ್ತಿದು, ಜಾಯಿನ್ ಆಗಿ ಆ್ಯಸ್ ಯೂಶ್ವಲ್ ಮೊದಲು ಹೇಗಿತ್ತು ಹಾಗೆ ಬಂತು. ಓಕೆ, ಇದರದ್ದು ಇವಾಗ ಟೈಪ್ನ ಪ್ರಿಂಟ್ ಮಾಡೋಣ, ಪ್ರಿಂಟ್ ಟೈಪ್ ಆಫ್ ಟೆಕ್ಸ್ಟ್ 4. ಸೊ ಇವಾಗ ಇದರದ್ದು ಕ್ಲಾಸ್ str, ಇದು ಸ್ಟ್ರಿಂಗ್ ಟೈಪಲ್ಲಿದೆ. ಓಕೆ, ಸೊ ಇವಾಗ ಬ್ಲ್ಯಾಂಕ್ ಸ್ಪೇಸೇ ಬೇಕು ಅಂತ ಏನಿಲ್ಲ. ಸೊ ನಾನು ಇವಾಗ ಹೈಫನ್ ಹಾಕಿ ಪ್ರಿಂಟ್ ಮಾಡ್ತೀನಿ. ಇವಾಗ ಏನಾಗುತ್ತೆ, ಇಲ್ಲಿ JS ಹೈಫನ್ ಈ ಥರ ಬರುತ್ತೆ, ನೋಡೋಣ. ಸೊ ಎಸ್, JS ಈಸ್ ಎವ್ರಿವೇರ್. ಓಕೆ, ಸೊ ಇದಿಷ್ಟು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂಥ ಸ್ಟ್ರಿಂಗ್ ಫಂಕ್ಷನ್ಸ್ ಬಗ್ಗೆ. ಸೊ ನೀವು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಕೂಡ ನಿಮಗೆ ಲೈಕ್ ಪ್ರತಿಯೊಂದ್ರದ್ದು ಕೂಡ ನಿಮಗೆ ಇದರದ್ದು ಯುಟಿಲೈಸ್ ಆಗುತ್ತೆ ಫಂಕ್ಷನ್ಸ್ಗಳು. ಓಕೆ, ನಾನು ಯಾಕೆ ಇಲ್ಲಿ ಕೇವಲ 1-2 ಟೆಕ್ಸ್ಟನ್ನು ತೊಗೊಂಡು ಇಷ್ಟೆಲ್ಲ ಮಾಡಿದೆ ಅಂತ ಅಂದರೆ, ನಿಮಗೆ ಒಂದು ಲಾಜಿಕಲಿ ಥಿಂಕಿಂಗ್ ಎಬಿಲಿಟಿ ಹೆಚ್ಚಿಗೆ ಆಗಲಿ,
ಅಂತ ಹೇಳಿ. ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಸ್ಟ್ರಕ್ ಆದಾಗ ಅಥವಾ ನಮ್ಮ ಪ್ರಾಬ್ಲಮ್ನ ನಿಮಗೆ ನೋಡಿದಾಗ ಈ ಮೆಥಡ್ಸ್ಗಳು ನಿಮಗೆ ನೆನಪಾಗಲಿ, ನೀವು ಮತ್ತೆ ಅದನ್ನ ಯೂಸ್ ಮಾಡಲಿ ಅಂತ ಹೇಳಿ. ಓಕೆ, ಸೊ ಥ್ಯಾಂಕ್ ಯು.